ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ನಾವು ಹಿಂದಿನ ವಿಡಿಯೋದಲ್ಲಿ ನಚಿಕೇತನ ಕಥೆಯನ್ನು ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ಮತ್ತೊಬ್ಬ ಪುರಾಣ ಲೋಕದ ಶ್ರೇಷ್ಠ ಬಾಲಕನ ಕಥೆಯನ್ನು ತಿಳಿಸ್ತೇನೆ. ಇವತ್ತು ನಾನು ತಿಳಿಸ್ಲಿಕ್ಕೆ ಬಂದಿರುವಂತಹ ಬಾಲಕನ ಹೆಸರು ಧ್ರುವ ಅಂತ ಹೇಳಿ. ನಾವೆಲ್ಲರೂ ಕೂಡ ಈ ಹೆಸರನ್ನು ಕೇಳಿರ್ತೀವಿ. ಯಾಕೆ ಅಂತ ಹೇಳಿದ್ರೆ ಈ ಬಾಲಕನ ಹೆಸರಲ್ಲಿ ಒಂದು ನಕ್ಷತ್ರವೇ ಇದೆ. ಈ ನಕ್ಷತ್ರ ಬಂದಂತಹ ಕಥೆಯನ್ನು ಮತ್ತು ಈ ಧ್ರುವನ ಜೀವನ ಚರಿತ್ರೆಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಮನುವಿನ ಮಗ ಉತ್ತಾನಪಾದ. ಉತ್ತಾನಪಾದನಿಗೆ ಇಬ್ಬರು ಹೆಂಡತಿಯರಿರ್ತಾರೆ. ಒಬ್ಬಳು ಸುನೀತಿ, ಇನ್ನೊಬ್ಬಳು ಸುರುಚಿ. ಹಾಗೆ ಇಬ್ಬರಿಗೂ ಕೂಡ ಒಬ್ಬೊಬ್ಬರು ಮಕ್ಕಳಿರ್ತಾರೆ. ಸುನೀತಿಯ ಮಗ ಧ್ರುವನಾದರೆ ಸುರುಚಿಯ ಮಗ ಉತ್ತಮ. ಆದರೆ ಉತ್ತಾನಪಾದನಿಗೆ ಸುರುಚಿಯ ಮೇಲೆ ಹೆಚ್ಚು ಮೋಹ ಇರುತ್ತೆ. ಅಷ್ಟೇ ಅಲ್ಲದೆ ಉತ್ತಮನ ಮೇಲೆ ಹೆಚ್ಚು ಪ್ರೀತಿ ಇರುತ್ತೆ. ಧ್ರುವನನ್ನು ಎತ್ತಾಡಿಸಿದ್ದೇ ಕಡಿಮೆ ಅಂತ ಹೇಳಬಹುದು. ಹೀಗಿರ್ತಕ್ಕಂತಹ ಸಂದರ್ಭದಲ್ಲಿ ಉತ್ತಾನಪಾದ ಒಮ್ಮೆ ಸುರುಚಿಯ ಶಯ್ಯಾಗೃಹದಲ್ಲಿ ತನ್ನ ಮಗನಾದಂತಹ ಉತ್ತಮನನ್ನು ತೊಡೆಯ ಮೇಲೆ ಕೂರಿಸ್ಕೊಂಡು ಆಟ ಆಡಿಸ್ತಾ ಇರ್ತಾನೆ. ಆ ಸಮಯಕ್ಕೆ ಧ್ರುವ ಅಲ್ಲಿಗೆ ಅಚಾನಕ್ಕಾಗಿ ಬಂದ್ಬಿಡ್ತಾನೆ. ಆಗ ಧ್ರುವನಿಗೆ ಸುಮಾರು 8-10 ವರ್ಷಗಳ ವಯಸ್ಸು. ಅವನು ಬಂದಂತಹ ಸಂದರ್ಭದಲ್ಲಿ ತಾನೂ ಕೂಡ ತಂದೆಯ ತೊಡೆ ಮೇಲೆ ಕೂರಬೇಕು ಅನ್ನುವಂತಹ ಬಯಕೆಯೊಂದಿಗೆ ತಂದೆಯ ತೊಡೆ ಮೇಲೆ ಕೂರಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಉತ್ತಮನ ತಾಯಿಯಾದಂತಹ ಸುರುಚಿ ಅವನನ್ನು ಎಳೆದು ಕೆಳಗೆ ದೂಡು ಬಿಡ್ತಾಳೆ. ಅಷ್ಟೇ ಅಲ್ಲದೆ ಅವನಿಗೆ ಹೇಳ್ತಾಳೆ, ನೀನು ಇವರ ತೊಡೆಯ ಮೇಲೆ ಕೂರಬೇಕು ಅಂತ ಹೇಳಿದ್ರೆ ನನ್ನ ಗರ್ಭದಲ್ಲಿ ಜನಿಸಿ ಬರಬೇಕು. ಒಂದು ವೇಳೆ ಅದಾಗಬೇಕು ಅಂತ ಹೇಳಿದ್ರೆ ದೇವರೇ ನಿನಗೆ ವರ ಕೊಡಬೇಕು ಅಂತ ಹೇಳಿ ಅವನನ್ನು ವ್ಯಂಗ್ಯ ಮಾಡಿಬಿಡ್ತಾಳೆ. ಅವನು ಅಳಲಿಕ್ಕೆ ಆರಂಭ ಮಾಡ್ತಾನೆ. ಅಷ್ಟೇ ಅಲ್ಲದೆ ಅವನು ಆ ಅಂತಃಪುರದಿಂದ ಹೊರಗೆ ಹೋಗ್ಬಿಡ್ತಾನೆ. ಇಷ್ಟಾದರೂ ಕೂಡ ಉತ್ತಾನಪಾದ ಯಾವುದೇ ಮಾತಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸುರುಚಿಯ ಮೇಲಿರ್ತಕ್ಕಂತಹ ಮೋಹ ಅದಕ್ಕೆ ಅಡ್ಡಿಪಡಿಸ್ತಾ ಇರುತ್ತೆ. ಅಲ್ಲಿಂದ ಹೋದಂತಹ ಧ್ರುವ ತಾಯಿಯಾದಂತಹ ಸುನೀತಿಯ ಬಳಿ ಹೋಗಿ ನಡೆದಿದ್ದೆಲ್ಲವನ್ನೂ ಕೂಡ ತಿಳಿಸ್ತಾನೆ. ಸುನೀತಿ ಹೇಳ್ತಾಳೆ, ಚಿಕ್ಕಮ್ಮನೂ ಕೂಡ ತಾಯಿಯ ಥರವೇ. ಹಾಗಾಗಿ ಅವಳ ಮಾತನ್ನು ನೀನು ಯಾಕೆ ತೆಗೆದುಕೊಂಡು ದೇವರನ್ನು ಒಲಿಸ್ಕೊಬಾರ್ದು? ಒಂದು ವೇಳೆ ದೇವರೇ ನಿನಗೆ ವರ ಕೊಟ್ಟರೆ ಆ ಪಟ್ಟದ ಮೇಲೆ ನೀನು ಕೂರ್ಬೋದಲ್ವಾ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ಮಾತು ಅವನ ತಲೆಯಲ್ಲಿ ಕೂತು ಬಿಡುತ್ತೆ. ಮರುದಿನವೇ ನಿಶ್ಚಯ ಮಾಡಿ ನಾನು ದೇವರನ್ನು ಒಲಿಸ್ಕೋತೀನಿ ಅನ್ನುವಂತಹ ತೀರ್ಮಾನವನ್ನು ಮಾಡಿ ಸಕಲ ಸಾಮ್ರಾಜ್ಯಗಳನ್ನು ಬಿಟ್ಟು ಅವನು ಕಾಡಿನತ್ತ ಹೊರಟು ಬಿಡ್ತಾನೆ. ದಟ್ಟ ಕಾಡಿನಲ್ಲಿ ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಮುಂದೆ ಅವನಿಗೆ ನಾರದರು ಎದುರಾಗ್ತಾರೆ. ನಾರದರು ಎದುರಾಗಿ, ಯಾರಪ್ಪ ನೀನು ಈ ರೀತಿಯಾದಂತಹ ದಟ್ಟ ಕಾಡಿನಲ್ಲಿ ಎಲ್ಲಿ ಹೋಗ್ತಾ ಇದೀಯಾ, ಅದು ಕೂಡ ಒಬ್ಬನೇ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ನನ್ನ ಹೆಸರು ಧ್ರುವ ಅಂತ ಹೇಳಿ ನನ್ನ ತಾಯಿ ಹೇಳಿದಾಳೆ, ನಾನು ದೇವರನ್ನು ಒಲಿಸ್ಕೋಬೇಕು ಅನ್ನುವಂತಹ ಮಾತನ್ನು ಹೇಳಿದಂತಹ ಸಂದರ್ಭದಲ್ಲಿ ಇವನನ್ನು ಸಣ್ಣ ಪುಟ್ಟ ಪರೀಕ್ಷೆಗೆ ಒಳಪಡಿಸಿ ಅವನು ಅದರಲ್ಲಿ ಯಶಸ್ವಿಯಾದ ನಂತರ ನಾರದರು ತಿಳಿಸ್ತಾರೆ, ಮುಂದೆ ಯಮುನಾ ನದಿ ಸಿಗುತ್ತೆ, ಅದರ ಪಕ್ಕದಲ್ಲಿ ಮಧುವನ ಅನ್ನುವಂತಹ ಒಂದು ಪ್ರದೇಶ ಇದೆ, ಆ ಜಾಗದಲ್ಲಿ ಕೂತು ನೀನು ಓಂ ನಮೋ ಭಗವತೆ ನಾರಾಯಣಾಯ ಅನ್ನುವಂತಹ ಮಂತ್ರವನ್ನು ಜಪಿಸು ಹೇಳಿ ಆ ಮಂತ್ರವನ್ನು ಅವನಿಗೆ ಉಪದೇಶ ಮಾಡಿ ಅಲ್ಲಿಂದ ಕಳಿಸ್ಕೊಡ್ತಾರೆ. ಇವನು ಆ ಜಾಗಕ್ಕೆ ಹೋಗಿ ಆ ಮಂತ್ರವನ್ನು ಪಠಿಸುವುದರ ಮೂಲಕ ತಪಸ್ಸನ್ನು ಆರಂಭ ಮಾಡ್ತಾನೆ. ಇತ್ತ ನಾರದ ಮಹರ್ಷಿಗಳು ಉತ್ತಾನಪಾದನ ಆಸ್ಥಾನಕ್ಕೆ ಬರ್ತಾನೆ. ಉತ್ತಾನಪಾದ ಆ ಕ್ಷಣಕ್ಕಾಗಲೇ ಗಾಬರಿ ಆಗಿರ್ತಾನೆ. ಯಾಕೆ ಅಂತ ಹೇಳಿದ್ರೆ ತನ್ನ ಮಗ ಕಾಣದೇ ಇರೋದಕ್ಕೆ ಅವನು ನಾರದರ ಬಳಿ ತನ್ನ ಮಗ ಈ ರೀತಿಯಾಗಿ ಕಾಣ್ತಾ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದಾಗ ನಾರದರು ಹೇಳ್ತಾರೆ, ಅವನು ಸಾಮಾನ್ಯವಾದಂತಹ ಹುಡುಗ ಅಲ್ಲ. ಹಾಗಾಗಿ ಅವನು ತಪಸ್ಸಿಗೆ ಹೋಗ್ತಾ ಇರೋದನ್ನು ಕೂಡ ನಾನು ತಡಿದೇ ವಾಪಸ್ ಬಂದಿದ್ದೀನಿ. ಹಾಗಾಗಿ ಅವನನ್ನು ಅವನ ಪಾಡಿಗೆ ಬಿಟ್ಟು ಬಿಡು ಅನ್ನುವಂಥ ಮಾತನ್ನು ಹೇಳಿ ಅಲ್ಲಿಂದ ಹೊರಡ್ತಾರೆ. ಇತ್ತ ಅನೇಕ ವರ್ಷಗಳ ಕಾಲ ಧ್ರುವ ತಪಸ್ಸನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವನ ಭಕ್ತಿಗೆ ಒಲಿದು ವಿಷ್ಣು ಪ್ರತ್ಯಕ್ಷನಾಗ್ತಾನೆ. ಅಷ್ಟೇ ಅಲ್ಲದೆ ಅವನಿಗೆ, ನಿನ್ನ ತಪೋಭಕ್ತಿಯಿಂದ ನಾನು ಮೆಚ್ಚಿದ್ದೀನಿ, ಆದ್ದರಿಂದ ನೀನು ವಾಪಸ್ ಸಾಮ್ರಾಜ್ಯಕ್ಕೆ ತೆರಳು, 100 ವರ್ಷಗಳ ಕಾಲ ನೀನು ರಾಜನಾಗಿ ಅಧಿಕಾರವನ್ನು ನಡೆಸು. ಅಷ್ಟೇ ಅಲ್ಲದೆ ಮುಂದೆ 100 ವರ್ಷಗಳ ನಂತರ ನೀನು ವೈಕುಂಠಕ್ಕೆ ಬಾ,
ನಿನಗೆ ಮೋಕ್ಷವನ್ನು ನಾನು ಕರುಣಿಸ್ತೀನಿ ಅಂತ ಹೇಳಿದ್ದಷ್ಟೇ ಅಲ್ಲದೆ ನಿನ್ನ ಹೆಸರಿನಲ್ಲಿ ಜನ ಯಾವತ್ತೂ ಮರೆಯಲಾರದಂತಹ ಒಂದು ನಕ್ಷತ್ರವಾಗಿ ನೀನಿರ್ತೀಯ ಅನ್ನುವಂತಹ ವರವನ್ನು ಕೊಟ್ಟು ವಿಷ್ಣು ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಇತ್ತ ಧ್ರುವ ವಾಪಸ್ ತನ್ನ ಸಾಮ್ರಾಜ್ಯಕ್ಕೆ ಬಂದು 100 ವರ್ಷಗಳ ಕಾಲ ಪ್ರಜಾಪಾಲನೆಯನ್ನು ರಾಜನಾಗಿ ನಿರ್ವಹಿಸ್ತಾನೆ. ಇವತ್ತಿಗೂ ಕೂಡ ನಾವು ಧ್ರುವನನ್ನು ನಕ್ಷತ್ರದ ಮೂಲಕ ನೆನಪಿಡ್ತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಪುರಾಣ ಲೋಕದ ಬಾಲಕನ ಕಥೆಯನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ. ನಿಮಗೇನನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.